ಲೋನ್ ಕೊಡ್ತೀನಿ ಬಾ ಅಂದ್ರು. ತಮಿಳಲ್ಲಿ ಹೇಳಿದ್ರು, ಮೇಡಮ್ ತಮಿಳಲ್ಲಿ ಹೇಳ್ಬೇಡಿ ಕನ್ನಡದಲ್ಲಿ ಹೇಳುವಂತೆ, ಅಷ್ಟು ಕಟ್ ಮಾಡ್ಬಿಟ್ರು. ಆಮೇಲೆ ಇಲ್ಲಿಗೆ ಬಂದೆ, ಏನ್ ಮೇಡಮ್ ತಮಿಳಲ್ಲಿ ಹೇಳ್ತಾ ಇದ್ದೀರಿ, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ. ತಮಿಳಲ್ಲಿ ಮಾತಾಡಿಲ್ಲ ಅಂದ್ರೆ ಚೇಂಬರ್ ಇಂದ ಆಚೆ ಹೋಗುವಂದ್ರು. ಯಾರ್ದಂತ ಚೇಂಬರ್ ಅಣ್ಣ? ಯಾವ್ದೋ ನಮ್ಗೇನ್ ಗೊತ್ತ. ಆಮೇಲೆ ಜೋರಾಗಿ ಮಾತಾಡಿದ್ದಕ್ಕೆ ಅವರೆಲ್ಲ ಜೋರಾಗಿ ಮಾತಾಡ್ಬೇಡಿ, ಜೋರಾಗಿ ಮಾತಾಡ್ಬೇಡಿ ಅಂತ ಹೇಳಿದ್ರು. ಮೇಡಮ್ ನೀವು ಎಷ್ಟು ದಿನ, ಒಂದ್ ನಿಮಿಷ ನೀವು ಇಲ್ಲಿಗೆ ಈ ಬ್ಯಾಂಕ್ ಬಂದ್ ಎಷ್ಟು ದಿನ ಆಯ್ತು? ನೀವು ಕರ್ನಾಟಕಕ್ಕೆ ಬಂದ್ ಎಷ್ಟು ದಿನ ಆಯ್ತು ಕೆಲ್ಸಕ್ಕೆ? ಕರ್ನಾಟಕಕ್ಕೆ 6 ತಿಂಗಳಲ್ಲಿ ಕನ್ನಡ ಕಲಿಬೇಕಂತಿದೆಯಲ್ಲ ಮೇಡಮ್? ಕನ್ನಡ ಕಲಿಬೇಕಂತಿದೆಯಾ ಇಲ್ವಾ ಮೇಡಮ್? ಕನ್ನಡ ಗೊತ್ತಿಲ್ಲ. ಕನ್ನಡ ಯಾವಾಗಿಂದ ಮೇಡಮ್? 6 ತಿಂಗಳಾಗಿದೆಯಲ್ಲ. ಆರ್ ಬೇ ರೂಲ್ಸ್ ಏನು ಹೇಳ್ತಾರೆ human being na they can take na their time for learning language. That's why I called Bhagya to explain the customer. ಒಂದ್ ನಿಮಿಷ ನಮಗ್ ಉತ್ತರ ಕೊಡಿ, ಆಮೇಲೆ ಕರೀರಿ, ಅವ್ರನ್ನ ಕರೀರಿ ಮೇಡಮ್. ನಾನ್ ಕೇಳ್ತಾ ಇರೋದು அவர் சொன்னதை நம்புறீங்க, இருங்க பாக்யா சொல்றத நம்புங்க ಮೇಡಮ್. ನಾನ್ ನಿಮ್ಗೆ ಕೇಳೋ ಉತ್ತರ ಕೊಡಿ. ಅವ್ರು ಬಂದಿದ್ದು ಅವ್ರನ್ನ ಕೇಳೋಣ. என்ன நடந்து பேசிட்டு அப்புறம் பேசுங்க சார். ನೀವು ಕನ್ನಡ ಒಂದು ಭಾಷೆ ಮಾತಾಡಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ನೀವು ಕನ್ನಡ ಅಂದ್ರೆ ನಿಮ್ಗೆ ಅಷ್ಟೊಂದು ಟಾರ್ಚರ್ ಆಗಿದೆ, ನಿಮ್ಗೆ ಅಷ್ಟು ನೆಗ್ಲೆಕ್ಟ್ ಆಗಿದೆ ಕನ್ನಡ ಅಂದ್ರೆ. ನೀವು ಕನ್ನಡ ಇವಾಗ ಬಂದಿದ್ದೀರಲ್ಲ, ಯಾವಾಗ ಒಂದು ಮಾತಾಡಿದ್ರೆ ಯಾವಾಗ ಮಾತಾಡಿದ್ದೀರಾ? ಯಾಕೆ ನಿಮ್ ತಮಿಳ್ನಾಡಕ್ಕೆ ಬಂದ್ರೆ ನಮ್ಮನ್ನ ಬಿಡ್ತೀರಾ ನೀವು? ಒಂದ್ ನಿಮಿಷ ಇರಿ ಮೇಡಮ್. ಒಂದ್ ನಿಮಿಷ. ಈಗ 6 ತಿಂಗಳಾಗಿದೆ ಬಂದಲ್ವಾ, ಇಲ್ಲಿಗೆ 1 ತಿಂಗಳಾಗಿರ್ಬೋದು ಕೆಲ್ಸಕ್ಕೆ ಬಂದ್ ಕರ್ನಾಟಕ ಕೆಲಸನೇ. ಒಂದ್ ನಿಮಿಷ ಇರಿ ಮೇಡಮ್, ಒಂದ್ ನಿಮಿಷ ಇರಮ್ಮ, ಒಬ್ಬರೇ ಮಾತಾಡಿ ಮೇಡಮ್. ಒಂದ್ ನಿಮಿಷ. ನಾವು ನೀವು RBI சொல்லுங்க within how many months we have to learn, then they will give one guidelines, then they will follow. Okay, you are telling within 6 months you have to learn language, but I need time. ಎಷ್ಟು ಬೇಕಾ? ಎಷ್ಟು ವರ್ಷ ಬೇಕು? I want some time. ಎಷ್ಟು ವರ್ಷ ಬೇಕು ಮೇಡಮ್? After 1 month you come, I will speak. 6 ತಿಂಗಳಿಂದ ಕಲಿತಿದ್ದು ಇನ್ನೊಂದು ತಿಂಗಳಲ್ಲಿ ಕಲ್ತು ಬಿಡ್ತೀರಾ? Sir, based on my capacity only I can speak na. ಮತ್ತೆ 6 ತಿಂಗಳಿಂದ ಕಲಿಬಹುದಾಯ್ತಲ್ಲ? I am learning sir. 6 ತಿಂಗಳಿಂದ ಕಲಿಬಹುದು. I am learning, otherwise you tell to my head office I will learn. ನಿಮ್ ಹೆಡ್ ಆಫೀಸ್ ಹೇಳ್ಬೇಕಾಗಿಲ್ಲ ಮೇಡಮ್, ನೀವು ನಮ್ ಸೇವೆ ಮಾಡಕ್ಕಿರೋದು. ನೀವು ಸೇವೆ ತರ ಮಾತಾಡಿ, ನೀವು ನೆಗ್ಲೆಕ್ಟ್ ಆಗಿ ಮಾತಾಡಕ್ ಬರಬೇಡಿ ಮೇಡಮ್. ನಾನು ಕೇಳ್ತಾ ಇರೋದು ಕನ್ನಡ ಅಂದ್ರೆ ನಿಮ್ ತಾತ್ಸಾರ ಮಾಡಬೇಡಿ. ಕನ್ನಡ ಅಂದ್ರೆ ನೀವೇನು ಅಷ್ಟೊಂದು ದಿನ ಮಾತಾಡ್ತಾ ಇದ್ದೀರಾ ನೀವು ಮಾತಾಡೋದು 6 ತಿಂಗಳಿಂದ ಕಲಿತಿದ್ದು, ನೀವು 1 ತಿಂಗಳಲ್ಲಿ ಕಲಿತೀರಾ. ಅದನ್ನ ಕೂಲ್ ಆಗಿ ಮೇಡಮ್, ಒಂದ್ ನಿಮಿಷ ಕೂಲ್ ಆಗಿ ಹೇಳಿ. ಕೂಲ್ ಆಗಿ ಆಯ್ತು, ನಾನು ಮಾಡಿದ ತಪ್ಪಾಯ್ತು, ನಾನು ಕಲ್ತ್ಕೊಂತೀನಿ ಅಂತ ಹೇಳಿ ಮೇಡಮ್. ನೀವು ಶೂಟಿಂಗ್ ಮಾಡ್ತಾ ಇರೋದು, ನಿಮ್ಗೆ ಬಾಯಿ ಬಿಡಿಲ್ದಿರ ಮಾತಾಡ್ತಾ ಇದ್ದೀರಾ. ನೀವು ನಾ ತೋರಿಸ್ತಾ ಇದ್ದೀರಾ. ಹೌದು ಮೇಡಮ್, ಹೇಳಿ ಎತ್ರಿ ಮೇಡಮ್. ನೀವು ಕನ್ನಡ ಎತ್ತೈತಿ ವಿಡಿಯೋ ತಗೊಳ್ಳಿ ಮೇಡಮ್. ನೀವು ಹೇಳಿ ವಿಡಿಯೋ ತಗೊಳ್ಳಿ ಮೇಡಮ್. ವಿಡಿಯೋ ತಗೊಳ್ಳಿ ವಿಡಿಯೋ ತಗೊಳ್ಳಿ ಮೇಡಮ್. ಅದನ್ನ ಹೇಳಿಲ್ಲ ಅವ್ರ ಬಾಯಲ್ಲಿ ಬಂದಿಲ್ಲ. ನೀವ್ ಹೇಳ್ತಾ ಇದ್ದೀರಾ. ನಿಮ್ಗೆ ಬೇಕಾದ್ರೆ ನಿಮ್ಗೆ ನಾವು ವ್ಯಾಲ್ಯೂ ಕೊಡೋಣ. ಅವ್ರು ಹೇಳ್ತಾ ಇರೋದೇನು ಶೂಟಿಂಗ್ ಮಾಡ್ತಾ ಇದ್ದಾರೆ ಮೇಡಮ್. ಶೂಟಿಂಗ್ ನೀವು ಬ್ಯಾಂಕ್ ಮ್ಯಾನೇಜರ್ ಸಪೋರ್ಟ್ ಮಾಡಬೇಡಿ. ಇದೇ ತರನೇ SBI ಆಗಿದ್ದು ದೊಡ್ಡದಾಗುತ್ತೆ ಇದು. ನೀವು ದೇವ್ರ ನೋಡಿ, ಇವರು ನಿಮ್ ಎಂಪ್ಲಾಯ್ ಅಂತ ನೀವು ಸಪೋರ್ಟ್ ಮಾಡಕ್ ಬರಬೇಡಿ. ಅವ್ರಿಗೆ ಹೇಳ್ಬೇಕು ಆಯ್ತು. ಅವ್ರು ಬಂದಿದ ತಕ್ಷಣ ಒಂದೇ ಮಾತು ಮೇಡಮ್, ಮಾಡಿ ವಿಡಿಯೋ ಮಾಡಿ. ಒಂದೇ ಮಾತು ಏನಂತ ಬೇಕಾಯ್ತು, ನಾನು ಕನ್ನಡ ಕಲಿತೀನಿ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ರು. ನಮ್ ಕೆಲಸ ಅಷ್ಟೇ ಅಲ್ವಾ? ಇವಾಗ ಓದಿಸ್ತಾ ಇರೋದೇನು ಓದಿಸ್ತಾ ಇದಾರೆ? ಅವ್ರು ಏನ್ ಓದಿಸ್ತಾ ಇದಾರೆ? ಗಲಾಟೆ ಏನ್ ಮಾಡ್ತಾ ಇದಾರೆ? ನಾವು ಮಾಡ್ತಾ ಇದ್ದೀವಿ. ನಾವು ಕೇಳಕ್ ಬಂದಿದ್ದೀರಿ. ಅವ್ರಿಗೆ ಎಷ್ಟು ಇರ್ಬೇಕು ಮೇಡಮ್? ಇಲ್ಲಿಂದ ಹೋಗಿ ಮೇಡಮ್. ನೀವು ಕರ್ನಾಟಕ ಖಾಲಿ ಮೇಡಮ್. ಕರ್ನಾಟಕ ಖಾಲಿ ಮಾಡಿ ಮೇಡಮ್. ನೀವು ಕರ್ನಾಟಕ ಖಾಲಿ ಮಾಡಿ. ನೀವ್ ಯಾರು ಕೇಳೋದಕ್ಕೆ? ಕರ್ನಾಟಕ ಖಾಲಿ ಮಾಡಿ ನೀವು ಫಸ್ಟ್. ನಾವೇ ಕೇಳ್ತಾ ಇದ್ದೀವಿ. ನಾವು ಕರ್ನಾಟಕದಲ್ಲಿ ಬಂದು ಕನ್ನಡ ಮಾತಾಡೋದ್ರೆ ಖಾಲಿ ಮಾಡಿ ಫಸ್ಟ್ ಮೇಡಮ್. ನೀವು ಯಾರು ಕೇಳೋದು? ನಾವ್ ಹೇಳ್ತಾ ಇರೋದು ಪಬ್ಲಿಕ್ ನೀವು ಸರ್ವೆ ಕೊಡಕ್ ಆಗಿಲ್ಲ ಅಂದ್ರೆ ಹೋಗಿ ನೀವು ಗೆಟ್ ಔಟ್ ಮೈ ಕರ್ನಾಟಕ. ನಮ್ ಕರ್ನಾಟಕ ಖಾಲಿ ಮಾಡಿ. ನೀವು ಫಸ್ಟ್ ಕರ್ನಾಟಕ ಖಾಲಿ ಮಾಡಿ. ಅದು ಬಿಟ್ಬಿಟ್ಟು ನೀವು ಸಪೋರ್ಟ್ ಬರ್ಬೇಡಿ ಮೇಡಮ್. ನೀವು ಬರಂಗಿಲ್ಲ. ಒಂದೇ ಮಾತು ಕೇಳ್ಬೇಕಾಯ್ತು. ಆಯ್ತು ನಾನು ಕನ್ನಡ ಕಲಿತೀನಿ ಅಂದ್ರೆ ಮುಗಿದೋಗ್ತಾ ಇತ್ತು ಅಲ್ವಾ ಮೇಡಮ್? ಇವಾಗ ಇದೇ ಮಾತಲ್ಲಿ ಯಾರಾದ್ರು SBI ಬ್ಯಾಂಕ್ ಅಲ್ಲಿ ನಾನೇ ಹೋಗಿ ಕೇಳಿದಾಗ ನಾನು ಕನ್ನಡ ಮಾತಾಡೋದೇ ಇಲ್ಲ, ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ. ಅದೇ ದಾಟಿನೇ ಮುಂದೆ ಅದೇ ನಾನು ಮಾಡಿದ್ದು. ಇಲ್ಲೂ ಅದೇ ದಾಟಿ ಅಲ್ವಾ ನಿಮ್ಮ ಮ್ಯಾನೇಜರ್ದು? ಒಂದ್ ನಿಮಿಷ. ಇಷ್ಟು ದೌರ್ಜನ್ಯಗಳು ಮಾಡಿದ್ರೆ ನಮ್ ಕರ್ನಾಟಕದ ಗಾಳಿ ಬೇಕು, ನೀರು ಬೇಕು, ಊಟ ಬೇಕು, ಎಲ್ಲ ಕರ್ನಾಟಕದ ಬೇಕು. ಆದ್ರೆ ಕನ್ನಡ ಮಾತಾಡ ಇದು ತುರ್ಕತ್ ದೌಲತ್ ಅಂತಾನೆ ಇದನ್ನ. ಏನ್ ದೌಲತ್ ಮೇಡಮ್ ಇದು? ಕನ್ನಡ ಮಾಡೋದಕ್ಕೆ ದೌಲತ್ ಬಿಡಿ, ಕನ್ನಡ ಮಾತಾಡಿ.
ಅದೇ ನೀವು ತಮಿಳ್ನಾಡಿಗೆ ಹೋಗಿದ್ರೆ ನೀವು ಕನ್ನಡಿಗರಲ್ಲ ಮೇಡಮ್, ತಮಿಳ್ನಾಡಿಗೆ ಹೋಗಿದ್ರೆ ನಿಮ್ಮನ್ನು ಬಿಡೋರ ಮಾತಾಡಕ? ಅಲ್ಲ ನಿಮ್ಮ ಬಾಯಲ್ಲಿ ಬಂದಿದೆ, ಅವ್ರ ಮಾತಲ್ಲಿ ಬಂದಿದ್ಯಾ? ಅಲ್ಲ ಮೇಡಮ್, ನೀವು ಕೇಳಿಸ್ಕೊಳ್ಳಿ, ನಿಮ್ ಬಾಯಲ್ಲಿ ಬಂತಲ್ಲ ಅದೇ ಅವ್ರ ಬಾಯಲ್ಲಿ ಬಂದಿದ್ಯಾ? ಬಂದಿದ ತಕ್ಷಣ ರ್ಯಾಶ್ ಆಗಿ ಏನ್ ಇವ್ರ ಅಪ್ಪಂದ ಮೇಡಮ್ ಬ್ಯಾಂಕ್, ಇವ್ರ ಅಪ್ಪಂದ ಇದು ಸಾರ್ವಜನಿಕರ ಆಸ್ತಿ. ಕೆನರಾ ಬ್ಯಾಂಕ್ ಎಲ್ಲಾ ಬ್ಯಾಂಕ್ಗಳು ಸಾರ್ವಜನಿಕರ ಆಸ್ತಿ, ಇವ್ರ ಅಪ್ಪಂದ ಇಲ್ವಲ್ಲ? ಮಾತಾಡೋ ಮಾತಿದ್ಯಾ? ಬಂದಿದ ತಕ್ಷಣ ಹೌದು 6 ತಿಂಗಳಾಗಿದೆ ಕಲ್ತಿಲ್ಲ ಅಂತ, ಇವಾಗ 1 ತಿಂಗಳಲ್ಲಿ ಕಲ್ತ್ರೆ ಒಳ್ಳೇದು, ಕಲೀಲಿ, ನಾವು ಬೇಡ ಅಂತಲ್ಲ. ಹೆಂಗೆ ನೀವು ಮಾತಾಡ್ಲೇಬಾರ್ದು, ಕೇಳಲೇಬಾರ್ದು ಅಂದ್ರೆ ಇವ್ರದ್ದಾಗಿದ್ಯಾ ಬ್ಯಾಂಕ್? ನೀವು ಬಂದಿರೋ ಸಂಬಳಕ್ಕೆ ನಾವು ಕೊಡುವ, ನಾವು ಬ್ಯಾಂಕ್ ಅಕೌಂಟ್ ಇದ್ರೆ ನಿಮ್ಗೆ ಸಂಬಳ ಪುಕ್ಷೇಟಾಗಿ ಬರಲ್ಲ ಮೇಡಮ್. ನಿಮ್ ಸಂಬಳ ಇವ್ರದ್ದು ಅಕೌಂಟ್ ಇರೋದಕ್ಕೆ ನಿಮ್ಗೆ ಸಂಬಳ ಬರುತ್ತೆ, ನಿಮ್ಗೆ ಆಗಲ್ವಾ? ಗೆಟ್ ಔಟ್ ಮೈ ಬ್ಯಾಂಕ್. ನಮ್ ಕರ್ನಾಟಕದಿಂದ ಖಾಲಿ ಮಾಡಿ, ಫಸ್ಟ್ ಕರ್ನಾಟಕ ಖಾಲಿ ಮಾಡಿ, ಹೋಗಿ ತಮಿಳ್ನಾಡಲ್ಲಿ ಬದುಕೊಳ್ಳಿ. ಅದೇ ತಮಿಳ್ನಾಡಲ್ಲಿ ನಾವು ಕನ್ನಡ ಮಾತಾಡ್ತೀವಿ, ತಮಿಳು ಮಾತಾಡಲ್ಲ ಅಂದ್ರೆ ಬಿಡ್ತಾರ? ನೋಡಿ ವೀಕ್ಷಕರೇ, ಇದು ಇವರ ದೌರ್ಜನ್ಯಗಳು, ದೌರ್ಜನ್ಯ ಅಂತಾರಲ್ವಾ, ಇದು ಈ ಮಟ್ಟಕ್ಕೆ ಇವರು ಬ್ಯಾಂಕ್ ಮ್ಯಾನೇಜರ್ ಆಗಿ ರಾಮಸಾಗರದ ಬ್ಯಾಂಕು, ಕೆನರಾ ಬ್ಯಾಂಕು, ಇವ್ರಿಗೆ ಇಷ್ಟು ದೌಲತ್ತಿದ್ರೆ ನಮ್ಮ ಕರ್ನಾಟಕ ಫಸ್ಟ್ ಖಾಲಿ ಮಾಡಲಿ. ಇದೇ ದೌಲತ್ತೆ ನಮ್ಗೆ SBI ಬ್ಯಾಂಕ್ ಅಲ್ಲಿ ಚಂದಾಪುರದಲ್ಲಿ ತೋರಿಸಿದ್ರು. ಅವತ್ತೊಂದು ದೊಡ್ಡ ವಿಡಿಯೋ ಇತ್ತು. ಇವತ್ತು ಈ ಅಮ್ಮ ತಮಿಳ್ನಾಡಿನ ಬಂದು ನಾನು ತಮಿಳೇ ಮಾತಾಡೋದು ನಾನು ಕಲಿಯಕ್ಕೆ ಆಗಲ್ಲ ಅಂತ 6 ತಿಂಗಳಾಗಿದೆ ಅಂತ, ಕಲಿಯಲ್ಲ ಅಂತ. RBI ರೂಲ್ಸ್ ತೋರಿಸ್ಬೇಕಂತ, ರೂಲ್ಸ್ ತೋರ್ಸಕ್ಕೆ ಇವ್ರು ಗೊತ್ತಿಲ್ವಾ? RBI ಓದ್ಬಿಟ್ಟು ಬಂದಿಲ್ವಾ ಇವರು? RBI ಅಂಡರ್ ಕೆಳಗಡೆ ಇಲ್ವಾ ಇವರು? ಇವ್ರು ಸಪರೇಟ್ ಇದೆ ಕೆನರಾ ಬ್ಯಾಂಕು. ಅರ್ಥ ಆಯ್ತಾ? ದಯವಿಟ್ಟು ವೀಕ್ಷಕರೇ, ಇದನ್ನ ಈ ಕೂಡಲೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ಕೆನರಾ ಬ್ಯಾಂಕ್ ಮ್ಯಾನೇಜರ್ಗೆ, ಇವ್ರಿಗೆ ಈ ದೌಲತ್ತು, ಈ ದರ್ಪ ಇಳಿಲೇಬೇಕು. ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇಳ್ಕೊಳ್ರಮ್ಮ, ನಾನು ನೋಡ್ಸೋಣ, ನನ್ನ ತೋರ್ಸ್ ನೋಡಿ. ಇಂಥವ್ರನ್ನ ನಾವು ಗಡಿಯಿಂದ ಆಚೆ ಕಳಿಸ್ಲೇಬೇಕು. ನಮ್ಮ ಕರ್ನಾಟಕ ಗಡಿಯಿಂದ ತೊಲಗಿಸ್ಬೇಕು ಇವ್ರನ್ನೆಲ್ಲ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಬಂಡ ಜನಗಳು ಬಂದ್ಬಿಟ್ಟು ನಾನು ತಮಿಳೇ ಮಾತಾಡೋದು, ಕನ್ನಡ ಮಾತಾಡಲ್ಲ, ಕನ್ನಡದವ್ರನ್ನ ಬೆದರಿಸಿ ಎದುರಿಸಿ ಕೆಲಸ ಇದ್ ಮಾಡ್ತಾರಂದ್ರೆ, ಇಲ್ಲಿ ಬರೋನ್ನ ಓಡಿಸ್ತಾರಂದ್ರೆ ಇವ್ರಂತ ಯಾವ ಸೀಮೆ ಮ್ಯಾನೇಜರ್ ಅಪ್ಪ, ಬ್ಯಾಂಕ್ ಮ್ಯಾನೇಜರ್. ಈ ಕೂಡಲೇ ಈ ಕೆನರಾ ಬ್ಯಾಂಕ್ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬಂದು ಈ ಮಹಾತಾಯಿನ ಇಲ್ಲಿಂದ ಸಿಟ್ ಖಾಲಿ ಮಾಡಿಸಿ ಓಡಿಸಿ. ಇಲ್ದಿದ್ರೆ ನಿಮ್ಮ ಕೆನರಾ ಬ್ಯಾಂಕ್ ಬಂದು ಅಲ್ಲೇ ನಾವು ಧರಣಿ ಕುತ್ಕೊಬೇಕಾಗುತ್ತೆ. ಈ ಕೂಡಲೇ ಅಮ್ಮ ನೋಡಿದ್ರ ಒಂದು ಕನ್ನಡ ಮಾತಾಡಲ್ಲ ಅಂತಾರೆ. ಇವ್ರು ಹೇಳಿದ್ರು, ಆ ಮಾತು ಕೇಳ್ಕೊಂಡು ಆಯ್ತು ನಾನು ಕನ್ನಡ ಕಲಿತೀನಿ ಅಂದ್ರೆ ಮುಗ್ದೋಗ್ತಾ ಇದ್ದೀನಿ, ದೊಡ್ಡದ್ ಮಾಡೋ ಕೆಲಸನೇ ಇರ್ಲಿಲ್ಲ. ಆದ್ರೂ ಒಪ್ಕೊಂತಾನೆ ಇಲ್ಲ. ನೋಡಿ ಯಾವ ಮಟ್ಟಕ್ಕೆ ವಿಡಿಯೋ ಅಲ್ಲ, ಅವ್ರು ಏನನ್ನ ಮಾಡ್ಕೊಂಡ್ಲೆ. ಯಾರಿಗೆ ಬೇಕಾದ್ರೆ ಹಾಕೊಳ್ಳಿ ನಿಮ್ಮ ವಿಡಿಯೋನ, ನಮ್ಮ ವಿಡಿಯೋನ ನಾನೇ ಕೊಡ್ತೀನಿ, ನಮ್ಮ ಫೇಸ್ಬುಕ್ ಲಿಂಕೇ ಕೊಡ್ತೀನಿ ಮೇಡಮ್ ತಮ್ಗೆ. ಆದ್ರೆ ಈ ದೌರ್ಜನ್ಯ, ಈ ದರ್ಪ ಇಲ್ಲಿಗೆ ಕೊನೆ ಹಾಕ್ಬೇಕು. ಇಲ್ವಾ? ನಿಮ್ಗೆ ಇಷ್ಟ ಇಲ್ವಾ? ರಾಜೀನಾಮೆ ಬಿಟ್ಟು ಹೋಗಿ. ನಮ್ಮ ಜಾಗದಲ್ಲಿ ಕರ್ನಾಟಕದಲ್ಲಿ ನೀವು ಬಂದು ನಮ್ಮಂತ ಬೆದರಿಸೋದು ನೀವು. ನಮ್ಮ ಗಾಳಿ, ನಮ್ಮ ನೀರು, ನಮ್ಮ ಎಲ್ಲ ನಮ್ಮ ಫೆಸಿಲಿಟಿ ತಗೊಂಡು ನಮ್ಗೆ ನೀವು ಬೆದರಿಸ್ತೀರಾ, ನಮ್ಮ ಗ್ರಾಹಕರಿಗೆ ಬೆದರಿಸ್ತೀರಾ. ನೋಡಿ ಹೇಳೋಣ, ನೀನ್ ಏನೇನಾಯ್ತು ಅಂತ ಸ್ವಲ್ಪ. ಇದು ಚೇಂಬರ್ ಇಂದ ಆಚೆ ಹೋಗಂತಾರೆ, ಇದು ಕನ್ನಡ ಮಾತಾಡು ಅಂದ್ರೆ ನಾನು ಮಾತಾಡಿದೆ ತಮಿಳಲ್ಲಿ, ನೀನು ಮಾತಾಡಂಗಿದ್ರೆ ಮಾತಾಡು, ಇಲ್ಲಾಂದ್ರೆ ಆಚೆ ಹೋಗು ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಹುಡುಗಿ ಇಲ್ಲಣ್ಣ ಹೇಳ್ತಾರೆ, ಕಲ್ತ್ಕೊಂತಾರೆ ಅಂತ 1 ತಿಂಗಳಲ್ಲಿ ಅಂತ ಹೇಳಿದ್ರು. ಅಷ್ಟು ಬಿಟ್ರೆ ಅಯ್ಯಮ್ಮನು ಆಚೆ ಹೋಗು ಅಂತ ಹೇಳ್ತಾರೆ, ಚೇಂಬರ್ ಇಂದ ಆಚೆ ಹೋಗು ಅನ್ನೋಕೆ ಅವ್ರ್ಯಾರು? ಅಲ್ಲ, ಚೇಂಬರ್ ಇಂದ ಆಚೆ ಹೋಗು ಅಂತ ಹೇಳ್ತಾರೆ. ಅಲ್ಲಮ್ಮ ಮೇಡಮ್, ತಾವ್ ಯಾರು ಮೇಡಮ್ ಚೇಂಬರ್ ಇಂದ ಆಚೆ ಹೋಗೋಕೆ? ನೀವಿರೋದು ನಮಗೆ ಸೇವೆ ಮಾಡೋದಕ್ಕೆ. ತೋರಿಸಿ ಮೇಡಮ್ ಮಗ ನೋಡ್ಲಿ, ಸಾರ್ವಜನಿಕರು ನೋಡ್ಬೇಕಾಗಿರೋದು ಮೇಡಮ್ ಮಗ. ನಮ್ಮನ್ನ ನೋಡಿ ಏನ್ ಸುಖ? ಇಂಥ ತಾಯಿಗಳು ಇರೋದಕ್ಕೆ ನಮ್ಮ ಕರ್ನಾಟಕ ಹಾಳಾಗಿ ಕುಲ್ಗೆಟ್ಟೋಗಿದೆ. ಇಂಥವ್ರನ್ನ ನಾವು ಆಚೆಗೆ ಹಾಕ್ಬೇಕು. ಹೆಚ್ಚು ಕರ್ನಾಟಕದಿಂದ ಆಚೆಗೆ ಹೋಗಿ ನೀವು ಅಂತ. ನೋಡಿ, ಕೆನರಾ ಬ್ಯಾಂಕಿನ ಇಲ್ಲಿನ ಯಾರು ಇನ್ಚಾರ್ಜ್ ಇದಾರೋ ಗೊತ್ತಿಲ್ಲ ಸರ್. ಈ ಕೂಡಲೇ ನೀವು ಬಂದು ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ, ಕಾನೂನು ರೀತಿ ನಿಮ್ಮ ಕೆನರಾ ಬ್ಯಾಂಕ್ ರೂಲ್ ಮತ್ತು RBI ರೂಲ್ ಏನಿದೆ ಅದ್ರ ಪ್ರಕಾರ ನೀವು ಆಕ್ಷನ್ ತಗೊಂಡಿಲ್ಲ ಅಂದ್ರೆ, ನಾವು ನಿಮ್ಮ ಕಚೇರಿಗೆ, ನಿಮ್ಮ ಏನ್ ಬೆಂಗಳೂರಲ್ಲಿರುವ ಹೆಡ್ ಕಚೇರಿಗೆ ಬಂದು ಅಲ್ಲಿ ಧರಣಿ ಮಾಡಬೇಕಾಗುತ್ತೆ. ಇಂಥ ಮಹಾತಾಯಿಗಳನ್ನ ನಮ್ಮ ಕರ್ನಾಟಕದಿಂದ ತೊಲಗಿಸಬೇಕಾಗ್ತದೆ. ಹಾಗಾಗಿ ನಿಮ್ಗೆ ಎಚ್ಚರಿಕೆಯನ್ನ ತಿಳ್ಕೊಳ್ಳಿ, ಇಲ್ಲ ಅಂದ್ರೆ ಇದನ್ನ ಒಂದು ಪಾಠವನ್ನ ತಿಳ್ಕೊಳ್ಳಿ. ಇಂಥವ್ರನ್ನ ನಮ್ಮ ಕರ್ನಾಟಕದಿಂದ ಆಚೆ ಹಾಕ್ಬೇಕಾಗ್ತದೆ. ಕನ್ನಡ ಮಾತಾಡಲ್ಲ ಅಂದ್ರೆ ದೌರ್ಜನ್ಯ. ಅಂದ್ರೆ ಇಂಥ ಅಧಿಕಾರಿಗಳಿಗೆ ಕನ್ನಡ ಅಂದ್ರೆ ಅಷ್ಟು ಟಾರ್ಚರ್ ಆಗಿದೆಯಾ? ಕನ್ನಡ ಅಂದ್ರೆ ನಿಮ್ಗೆ ಅಷ್ಟು ನೆಗ್ಲೆಕ್ಟ್ ಆಗಿದೆಯಾ? ಕನ್ನಡ ಬಗ್ಗೆ ಅಭಿಮಾನ ಇಲ್ಲ ಅಂದಾಗ ತೊಲಗಬೇಕು ನೀವೆಲ್ಲ. ನಮ್ಮ ಕರ್ನಾಟಕದಲ್ಲಿ ಇರಬಾರ್ದು ನಿಮ್ಮಂತಹ ಅಧಿಕಾರಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವರು 4 ದಿನ ನೋಡ್ತೀನಿ ವೀಕ್ಷಕರೇ ಹಾಗೂ ಅಧಿಕಾರಿಗಳೇ, 4 ದಿನದಲ್ಲಿ ಇವ್ರಿಗೇನ ಪನಿಷ್ಮೆಂಟ್ ಆಗಿಲ್ಲ ಅಂದ್ರೆ ನಾವು ಇಲ್ಲೇ ಉಗ್ರವಾಗಿ
ಕಚೇರಿ ಮುಂದ್ಗಡೆ ಕೂತ್ಕೊಂಡು ರೆಡಿ ಮಾಡೋಣ ಅಂತ ಹೇಳ್ತಾ ಮಹಾತಾಯಿನವ್ರನ್ನ ತೋರಿಸಿ ಇವ್ರನ್ನ ನಮ್ಮ ಕರ್ನಾಟಕದಿಂದ ದಯವಿಟ್ಟು ಕೆನರಾ ಬ್ಯಾಂಕ್ದವ್ರು ಎಲ್ಲಿಗೆ ಬೇಕಾದ್ರೆ ತಗೊಂಡೋಗಿ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಆನೆಕಲ್ಲಲ್ಲಿ ಸ್ಪೆಸಿಫಿಕ್ ಆಗಿ ಇರಬಾರ್ದು ಅನ್ನೋ ಹೇಳೋ ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನೋಡಿ ತಮಿಳಲ್ಲೇ ಮಾತಾಡ್ತಾರೆ. கேஆர்எஸ் பார்ட்டியா வந்து சத்தம் போட்டுட்டே இருக்காருங்க சார். கேஆர்எஸ் பார்ட்டின்னு ಹೇಳಿ சார், கேஆர்எஸ் பார்ட்டின்னு சொல்லிட்டு ஏதோ எல்லோ கலர் கொடி வச்சிட்டு இருப்பாங்க இல்லைங்க சார். இப்ப வந்துட்டு பயங்கர சத்தம் சார். இவ்வளவு நேரம் வீடியோ கூட அனுப்பிச்சிருக்கேன் சார் ஆர்ஓ ஈஸ்ட் டீம்ல. ஆக்சுவலி சியா இந்த ப்ராஸ்பர் லீடு வந்துருச்சுங்க சார். அதுல கார் லோன் கஸ்டமர் கார் லோன் வேணுமான்னு கேட்டா அவரு தமிழ் தெரிஞ்சது, கார் லோன் வேணான்னு சொன்னாரு. கடைசியா வந்துட்டு நீங்க எதுக்கு தமிழ்ல பேசுறீங்க அப்படின்னு சொல்லிட்டு இப்ப ஒரே சத்தம் சார். யாராவது கூட்டிட்டு இருந்து வீடியோ கூட அனுப்பிச்சிருக்கேங்க சார். நீங்க எதுக்கு கர்நாடகால இருக்கீங்க, எல்லா சாப்பாடு ரோடெல்லாம் கர்நாடகா, நீ என்ன தமிழ் இங்க வந்து உட்காந்துருக்க, தமிழ்நாட்டுக்கு போ. இப்ப பயங்கரமா சத்தம் சார். நான் இத்தனைக்கு என்னோட சப்ஸ்டாப்பை கூப்பிட்டு அவர்கிட்ட கன்னடத்துல பேச சொன்னேன். அவர் வந்து நீங்க தான் பேசணும் அப்படின்னு சத்தம் சார். நான் உங்களுக்கு ஆர்ஓஎஸ் டீம்ல அனுப்பிச்சிருக்கேங்க சார் வீடியோ. சார் இது பயங்கர சத்தம் சார். கன்னடத்தை விட்டு வேணா கர்நாடகா விட்டு போங்க. தமிழ்ல ஆட்களுக்கு என்ன வேலை? சாப்பாடு ரோடெல்லாம் கர்நாடகா தரும். சரிக்கு ஆக்சுவலி நான் சொன்னா நான் கத்துட்டு சார்னா உங்களுக்கு கத்துக்கிறதுக்கு எவ்வளவு டைம் வேணும், எவ்வளவு வருஷமா இருக்கீங்க அப்படின்னு கேக்குறேன். நான் சொன்னேன் நான் ஃபுல்லா தெரியும் அர்த்தம் புரியாம எப்படி சார் பேசுறது அதுக்காக சொன்னேன். இல்ல நீங்க இல்லன்னா போங்க உங்க ஊருக்கு போங்க, எதுக்கு கர்நாடகால இருக்கீங்க, சாப்பாடு ரோடெல்லாம் கர்நாடகா தரணுமா. அந்த வீடியோ அனுப்பிச்சிருக்கீங்க சார். அவர் ஏதோ ஃபுல்லா வீடியோ எடுத்து லைவ்ல போட்டு ಲೈವೇ ಪೋಯಿನ್ ಇருக்கு ಮೇಡಮ್. ಲೈವೇ ಹೋಗ್ತಾರೆ. ಓಡ್ತಾ ಇದೆ சார். அவர் வேணுமே சார் வந்திருக்காரு. ஆக்சுவலி நான் என்னோட சப்ஸ்டாப்பை கூப்பிட்டு ಐಟಿ ಫೈಲ್ ಕಾಪಿ ಎಲ್ಲ வேணும்னு சொல்லி ಅನ್ಸಿದ್ದೆ. ಅವತ್ತು ಐಟಿ ಫೈಲ್ ಕಾಪಿ ಕೂಡ ಇಲ್ಲ. ಮೇಡಮ್ ನೀವು ಕನ್ನಡ ಮಾತಾಡಿ ಮೇಡಮ್, ನೀವು ತಮಿಳಲ್ಲ. ಅಲ್ಲ ಇದು ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಮೇಡಮ್, ಕನ್ನಡ ಮಾತಾಡಿ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಮಾತಾಡಿ ಮೇಡಮ್. ಕೊಡಿ 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 ನಾನೇ ಮಾತಾಡ್ತೀನಿ, ಕೊಡಿ ಕನ್ನಡದಲ್ಲಿ ಮಾತಾಡ್ಬೇಕು, ಕೊಡಿ. கோஷம் போட்டுட்டு இருக்காங்க. ಘೋಷ ನಾವು ಸ್ಟಾರ್ಟ್ ಮಾಡಿಲ್ಲ ಮೇಡಮ್. ಮಾಡೋಣ ಅಂದ್ರೆ ಮಾಡೋಣ. ಸರ್ ಕೊಡಿ, ಫೋನ್ ಕೊಡಿ ಸರ್, ಮಾತಾಡೋಣ. ಹೇಳ್ತವ್ರೆ. ಕೊಡಿ ಕೊಡಿ, ನೀವು ಯಾರು ಬೇಕಾದ್ರೂ ಫೋನ್ ಮಾಡ್ಕೊಡಿ. ಫೋನ್ ಕೊಡಿ ಸರ್, ಇವ್ರು ಕೊಡಿ ಅಂತ ಹೇಳಿ ಸರ್, ಮಾತಾಡೋಣ. எனக்கு நம்ம தெரியலன்னா நம்ம பக்கத்துல உள்ள ஆளை வச்சு பேசுறேங்க சார். ಮೇಡಮ್ ನೀವು ಅದೇನಿಲ್ಲ ಫಸ್ಟ್ ನೀವು ವಿಡಿಯೋ ಇದೆ. நம்ம வந்து கர்நாடக சோர் போர்டு தான் நம்ம வந்து தமிழ் பேசுறோம். ಹೌದು ಮೇಡಮ್, ಕರ್ನಾಟಕದಲ್ಲಿ ಗಾಳಿ ನೀರು ಊಟ ಕನ್ನಡದ್ದು. ಕೇಳಿಸ್ಕೊ, ಅವ್ರಿಗೆ ಹೇಳ್ತೀನಿ ಬೇಕಾದ್ರೆ. ನಮ್ಮ ಕರ್ನಾಟಕದಲ್ಲಿ ಬ್ಯಾಂಕಲ್ಲಿ ಇದೆ, ಕನ್ನಡ ಮಾತಾಡ್ಬೇಕು, ಕೊಡಿ ಬೇಕಾದ್ರೆ ಮಾತಾಡ, ಅವ್ರದ್ದು ವಾಯ್ಸ್ ಕೇಳ್ಸೋಣ. ಕೊಡಿ ನೋಡಿ ಮೊಬೈಲೇ ಕೊಡಲ್ಲ ಅಂತೀರಾ ನೀವೆಂತ. ಕೊಡಿ, ನೀವಿಲ್ಲ ನಂಬರ್ ಕೊಡಿ, ನಾವು ಮಾತಾಡ್ತೀನಿ. ಕೊಡಿ, ಯಾರಾದ್ರೂ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ನಂಬರ್ ಕೊಡಿ, ಅವ್ರ ನಂಬರ್ ಕೊಡಿ. ಏಮನ್ನ ನೀವು ಅಡ್ರೆಸ್ ಹೇಳ್ರಿ, ಸಾರಿ ಕನ್ನಡದಲ್ಲಿ ಹೇಳ್ರಿ. ಅಷ್ಟೇ ಕೇಳಿದಾರೆ ಇವ್ರ ಕನ್ನಡ ಮಾತಾಡೋದು ಕೇಳ್ತಾ ಇದ್ದಾರ? ಹೇಳ್ತಾನೆ ಇಲ್ಲ. ತಮಿಳೇ ಮಾತಾಡ್ಕೊಂಡು ಹೊತ್ತಾಗ್ತಾ ಇದಾರೆ ಅಂದ್ರೆ ಇನ್ನೆಷ್ಟು ಕನ್ನಡದ ಬಗ್ಗೆ ಇವ್ರಿಗೆ ತಾತ್ಸಾರ ಇರಬೇಕು. ಕನ್ನಡ ಅಂದ್ರೆ ಇವ್ರಿಗೆ ಎಷ್ಟು ನೆಗ್ಲೆಕ್ಟ್ ಇರಬೇಕು. ಈ ಕಸ್ಟಮರ್ಗಳನ್ನ ಒಬ್ಬರು ಮ್ಯಾನೇಜರ್ ಹೆಂಗ್ ಮಾತಾಡಿಸ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಅಧಿಕಾರಿಗಳಿಗಿಲ್ಲ ಅಂದ್ರೆ ಇವ್ರ ಮೇಲಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಅವ್ರು ಫೋನ್ ಮಾಡಿ ಅವ್ರ ಲೈನ್ ಅಲ್ಲಿ ಇಟ್ಕೊಂಡು ಕೊಡಿ ಮೇಡಮ್ ಮಾತಾಡೋಣ, ಕೊಡಿ ಮೇಡಮ್ ಮಾತಾಡೋಣ, ಕೊಡಿ ಮೇಡಮ್ ಮಾತಾಡೋಣ. ಆಯ್ತು ಸರ್, ನಮಸ್ಕಾರ ಸರ್. ಸರ್ ಕೇಳಿಸ್ತಾ ಇದೆಯಾ? ಇಲ್ಲ ಲೈನಲ್ಲಿದೆ ಸರ್. ಹಲೋ ಆರವರೇ ಸರ್, ಕೇಳಿಸ್ತಾ ಇದೆಯಾ? ಈಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು. ಮೊನ್ನೆ ಸಾನೆ ನಮ್ಮದೇ SBI ಬ್ಯಾಂಕಲ್ಲಿ ಅಷ್ಟು ದೊಡ್ಡದಾಗಾಯ್ತು ಸರ್. ಈಗನು ಕನ್ನಡ ಮಾತಾಡೋದಿಲ್ಲ, ನಾನು ತಮಿಳೇ ಮಾತಾಡ್ತೀನಿ. ಇಲ್ಲಿಗೆ ಇರಿ ಸರ್, ಒಂದ್ ನಿಮಿಷ. ನಾವು ಬಂದಾಗ ಕೇಳಿದಾಗ ಆಯ್ತಪ್ಪ ನಾವು ಕಲ್ತ್ಕೊಂತೀರಿ, ಇನ್ನು ಕನ್ನಡ ಮಾತಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಪಾಡಿಗೆ ನಾವು ಹೊಡ್ತಾ ಇದ್ರಿ. ಈಗ ನನ್ನಲ್ಲಿ ವಿಡಿಯೋ ಆಗಿದೆ, ಫಸ್ಟ್ ಇಂದ ಲಾಸ್ಟ್ ವರ್ಗು ಫೇಸ್ಬುಕ್ ಲೈವ್ ಆಗ್ತಾ ಇದೆ. ಅದರಲ್ಲಿ ನಾನು ಮಾತಾಡಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಕನ್ನಡ. 6 ತಿಂಗಳಲ್ಲಿ ಕನ್ನಡ ಕಲಿಬೇಕು ಅಂತ RBI ರೂಲ್ ಇದೆ. ಅದು ಕೇಳಿದ್ರೆ ನನ್ಗೆ ಯಾವ ರೂರು ಇಲ್ಲ RBI ರೂಲ್ ಅಂತ ಈ ಮೇಡಮ್ ಹೇಳ್ತಾ ಇದಾರೆ ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮನ್ನ ಕನ್ನಡ ಅಂದ್ರೆ ತಾತ್ಸಾರ ಮೇಡಮ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹೇಳಿ ಸರ್, ಮಾತಾಡಿ ಸರ್, ಕೇಳಿಸ್ಕೊಳ್ತಾ ಇದ್ದೀನಿ ಸರ್. ಅಲ್ಲ, ಈಗ ನೀವು ಆಕ್ಷನ್ ತಗೊಂತೀರಾ,
ಇಲ್ಲ ನಾವೇ ಇಲ್ಲಿ ಬಾಗಲಲ್ಲಿ ಇಷ್ಟೊತ್ತು ಹೇಳಿದ್ರಲ್ಲ ಮೇಡಮ್ ಏನೋ ಧರಣಿ ಅಂತ ಧರಣಿ ಕುತ್ಕೊಳಕ್ ರೆಡಿ ಇದ್ದೀರಿ ಬೇಕಾದ್ರೆ ಕರ್ಸಿ ಧರಣಿ ಕುತ್ಕೊಂಡು ಇನ್ನ ಘೋಷಣೆಗಳು ಸ್ಟಾರ್ಟ್ ಮಾಡ್ಲಿಲ್ಲ ನಾವ್ ಇನ್ನ ಕೇಳಕ್ ಬಂದಿದ್ದೀವಿ. ಕೇಳಕ್ ಬಂದ್ರೆ ಈ ದೌರ್ಜನ್ಯ ಅಂದ್ರೆ ಇನ್ನು ದೊಡ್ಡದಾಗ ಆಗ್ಬೇಕನ್ನ ಕುತ್ಕೊಂಡು ಧರಣಿ ಮಾಡೋಣ ಸರ್. ಬೇಕಾದ್ರೆ ಒಂದ್ ದಿವಸ ಮಾಡೋಣ, 2 ದಿವಸ, ಎಷ್ಟು ದಿನಕ್ಕೆ ನ್ಯಾಯ ಸಿಗುತ್ತೆ ಕನ್ನಡಕ್ಕೆ ಅಷ್ಟು ದಿನ ಕುತ್ಕೊಳ್ಳೋಣ ಸರ್. ಸ್ವಲ್ಪ ಟೈಮ್ ಕೊಡಿ ಸರ್. ಅಲ್ಲ ಅದ್ ನೀವು ಕೇಳಿದ್ನ ಅವ್ರು ಕೇಳ್ಬೋದಾಯ್ತಲ್ಲ ಸರ್. ಚೇಂಬರ್ ಇಂದ ಆಚೆ ಹೋಗು ಅಂತಾರೆ, ಅವ್ರ್ಯಾರು ಸರ್ ಚೇಂಬರ್ ಇಂದ ಆಚೆ ಹೋಗು ಅನ್ನೋದಕ್ಕೆ? ಅಲ್ಲ ನಮ್ಮದು ಬ್ಯಾಂಕ್ ಇದು, ಅಲ್ಲ ಸಾರ್ವಜನಿಕರ ಬ್ಯಾಂಕ್ ಹೋಗಿ ಚೇಂಬರ್ ಇಂದ ಆಚೆ ಹೋಗಿ ತಿಂಗಳಲ್ಲಿ ಹೇಳು ಅಂತ ಹೇಳ್ತಾರೆ ನಮ್ಗೆ. ಏನ್ ಸರ್ ಇದು ಅರ್ಥ? ನೋಡಿ ಸರ್ ಈ ಕೂಡಲೇ ನೀವು ಆಕ್ಷನ್ ತಗೊಂಡ್ರೆ ತಗೊಳ್ಳಿ, ಇಲ್ಲ ನಿಮ್ ಹೆಡ್ ಆಫೀಸಿಗೆ ಬಂದು ಲಾಸ್ಟ್ ಟೈಮ್ ಯಾವ ತರ ಆಯ್ತೋ ನಾವು ಕೂತ್ಕೊಳಕ್ ನಾವು ರೆಡಿ. ಅದಕ್ಕೆ ನೀವು ರೆಡಿ ಅಂದ್ರೆ ನಾನು ರೆಡಿ. ಮೊದಲು ಇಲ್ಲ ಅಂದ್ರೆ ಯಮನ್ ಮೇಲೆ ದಯವಿಟ್ಟು ಆಕ್ಷನ್ ತಗೊಂಡು ನಿಮ್ಮ RBI ರೂಲ್ ಮತ್ತು ನಿಮ್ಮ ಬ್ಯಾಂಕ್ ರೂಲ್ ಏನಿದೆಯೋ ಅದ್ರ ಮೇಲೆ ಆಕ್ಷನ್ ತಗೊಂಡು ದಯವಿಟ್ಟು ನಮ್ಮ ರಾಮಸಾಗರ ಬ್ಯಾಂಕ್ ಇಂದ ಖಾಲಿ ಮಾಡಿಸಿ. ನಮಗ್ ಬೇಡ ಇವರು. ಇಲ್ಲ ನೀವು ಮಾಡಲ್ಲ, ನಾವು ಇದೇ ಮೊಂಡಿತನ ಮಾಡ್ತೀರಿ ಅಂದ್ರೆ ನಾವು ಇದ್ರ ಬಗ್ಗೆ ಉಗ್ರವಾಗಿ ಹೋರಾಟಕ್ಕೆ ನಾವು ಹಮ್ಮಿಕೊಳ್ಬೇಕಾಗುತ್ತೆ. ಇವತ್ತು ಬಂದಿದ್ದೀರಿ ಕೇಳೋದಕ್ಕೆ, ಇಲ್ಲಿಗೆ ನಿಲ್ಸಿದ್ರಿ ಯಮನ್ ಇಲ್ಲಿಂದ ಎತ್ತಂಗಡಿ ಮಾಡಿದ್ರೆ ಸಂತೋಷ. ಇಲ್ಲ ನಾವು ಇದೇ ಮೊಂಡಾಟ ಮಾಡ್ತೀರಿ ಅಂದ್ರೆ ಇಲ್ಲಿ ಧರಣಿ ಕುತ್ಕೊಂಡು ದೊಡ್ಡದಾಗ ಮಾಡಿ ಆವಾಗ ಎತ್ತಂಗಡಿ ಮಾಡಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕಾನೂನಲ್ಲಿದೆ 6 ತಿಂಗಳಲ್ಲಿ ಮಾತಾಡ್ಬೇಕಂತಿದೆ. ಯಾವುದೇ ಸ್ಟೇಟ್ಗೆ ಹೋದ್ರು, ಇದೇ ಸ್ಟೇಟ್ ಅಲ್ಲ ಎನಿ ಸ್ಟೇಟ್ಗೆ ಹೋದ್ರೆ ಆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕಂತಿದೆ. ಆದ್ರೆ ಮಾತಾಡ್ತಿರೋ ಹೋಗ್ಲಿ, ಇಲ್ಲಿ ಬಂದು ಮಾತಾಡಿದ ತಕ್ಷಣ ನಮ್ಮ ಇವ್ರನ್ನ ಗ್ರಾಹಕರನ್ನ ಗೆಟ್ ಔಟ್ ಮೈ ಆಫೀಸ್. ಯಾರಪ್ಪಂದ ಆಫೀಸು? ಕೆನರಾ ಬ್ಯಾಂಕ್ ಯಾರ್ದು ಸರ್? ಸಾರ್ವಜನಿಕರದು ಕೆನರಾ ಬ್ಯಾಂಕು. SBI ಬ್ಯಾಂಕ್ ಯಾರ್ದು ಸರ್? ಸಾರ್ವಜನಿಕರದ ಬ್ಯಾಂಕು. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಖಾಲಿ ಮಾಡಕ್ ಹೇಳಿ ಕರ್ನಾಟಕನ. ಹಾ ಸರ್, ಪಬ್ಲಿಕ್ ಸೆಕ್ಟರ್ಸ್ ಸರ್ ಬ್ಯಾಂಕ್ಸ್ ಗೊತ್ತಿದೆಯಲ್ಲ ಸರ್ ತಮ್ಗೆಲ್ಲ. ಮತ್ತೆ ಗೆಟ್ ಔಟ್ ಅಂತಾರಂತ ಯಾರು ಎಮ್ಮ ಅನ್ನೋದು ಗೆಟ್ ಔಟ್. ಈ ಅಮ್ಮನ್ ನಾವು ಗೆಟ್ ಔಟ್ ಅನ್ಬೇಕು. ಗೆಟ್ ಔಟ್ ಮೈ ಕರ್ನಾಟಕ ಅಂತ ಟೈಮ್ ಅಲ್ಲ. ಈಗ ಸಾರಿ ಕೇಳಿದ್ರೆ ನಾವು ಹೋಗ್ತೀವಿ ಸರ್. ತಪ್ಪಾಯ್ತು ಅಂತ ನಮ್ಮನ್ನಲ್ಲ, ಯಾರನ್ನ ಬೈದಿದ್ದೋ ಅವ್ರನ್ನ ಸಾರಿ ಕೇಳಿ ಓಡ್ತೀರಿ. ಇಲ್ಲ ಸಾರಿ ಕೇಳಲ್ಲ ಅಂದ್ರೆ ನಾನು ಹೋಗೋದಿಲ್ಲ. ಕೊಡ್ತೀನಿ ತಗೊಳ್ಳಿ ಸರ್. கெட் அவுட்லாம் சொல்லவே இல்ல சார். ಹೇಳಿದ್ರು சும்மா அடிச்சுடுற சார். ஆக்சுவலி அவரே தமிழ்ல பேசினாரு. ತಮಿಳು ಮಾತಾಡೇ ಇಲ್ಲ ನಾನು. ಅಲ್ಲ ತಮಿಳು ಮಾತಾಡೇ ಇಲ್ಲ. ಆ ಚೇಂಬರ್ ಇಂದ ಆಚೆ ಹೋಗು ಅಂತ ಹೇಳಿದ್ದೀವಿ. ಅಲ್ಲ ಚೇಂಬರ್ ಇಂದ ಆಚೆ ಹೋಗು ಅಂತ ಹೇಳಿದ್ದೀವಿ. ಒಬ್ಬರಿಗೂ ಮಾತಾಡ್ಬೇಕಿರಪ್ಪ. ನಾನು ತಮಿಳಲ್ಲಿ ಮಾತಾಡ್ತೇನೆ, ನೀವು ತಮಿಳಲ್ಲಿ ಮಾತಾಡು ಅಂತ ಹೇಳಿದ್ ನೀವು. ಇವಾಗ ಸಾರಿ ಕೇಳಿದ್ರೆ ಕೇಳಿಲ್ಲ ಅಂದ್ರೆ ಕುತ್ಕೊಂಡಿಲ್ಲ. ஹலோ ஒண்ணுமே கேட்கலைங்க சார். ಓ ஹலோ ಏನು சார் சிக்னல் இல்ல போல சார். ஹலோ சிக்னல் இல்ல. sir, just now I spoken with the agent, DGM sir only sir. Just now I spoken with the DGM sir only sir. Actually Prosper lead came sir. I asked whether you want car loan or not. That time he spoken in Tamil only sir. Actually he knows Tamil. So I continue with my language. Then he told you speak in the Kannadam. Then I give to my substarter. They explained everything. But he is telling, yes sir, means last week. He is telling you have to speak Karnataka everything giving food everything from my account interest only you are getting salary. Everything is telling you get up from Karnataka like that he is telling. ಕನ್ನಡ ಮಾತಾಡಲ್ಲ ಅಂದ್ರೆ ಹೋಗಿ ಮೇಡಮ್, ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. No sir, full sentence I can't make na. One word there. ಒಂದು ಇಲ್ಲ ಮಾತಾಡಲ್ಲ ನೀವು. ಒಂದು ಮಾತಾಡಿಲ್ಲ. ಇವಾಗ ಮಾತಾಡ್ತಾ ಇದ್ದೀರಾ ನೀವು ಬ್ಯಾಂಕ್ ಮೇಲೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು. I told sir actually after 1 month you come I will speak. But they are telling after 6 months also you are not able to speak. Means how you can speak within the 1 month. 6 ತಿಂಗಳಿಂದ ಕಲ್ತಿದ್ದು 1 ತಿಂಗಳಲ್ಲಿ ಕಲ್ತು ಬಿಡ್ತಾರೆ ಸರ್. ಅಲ್ಲ 6 ತಿಂಗಳಿಂದ ಕಲೀಲಿಲ್ಲ. That my capacity. ಒಂದು ವಾಕ್ಯನೂ ಬರಲ್ಲ. Capacity only I can learn. ಅದು ಇಷ್ಟು ದಿನ ಇಚ್ಛಾಶಕ್ತಿ ಅಲ್ಲ, ಇಷ್ಟು ದಿನ ಇಚ್ಛಾಶಕ್ತಿ ಇರಲಿಲ್ಲ. Sir, actually no signal I think sir. No sir, they are standing and they are taking video live. They are putting or something. They are telling.
ಹಾ ಎಸ್ ಸರ್ ಯಾರನ್ನೇ ಆಗ್ಲಿ ಬ್ಯಾಂಕ್ ಬಂದವ್ರನ್ನ Voluntarily ಯಾಕೆ ಮಾತಾಡ್ಸ್ಬೇಕು, ಹಂಗೆ ಮಾತಾಡ್ಸ್ಬೇಕು. ಬ್ಯಾಂಕಿಂದ ಆಚೆ ಹೋಗು, ಚೇಂಬರ್ನಿಂದ ಆಚೆ ಹೋಗು. ಹಾ ಎಸ್ Actually, no signature. I am not getting the point. Sir. Okay, sir. After 5 minutes, I will call you, sir. ವೀಕ್ಷಕರ ವಿಡಿಯೋ ದೊಡ್ಡದಾಗುತ್ತೆ. ಈಗ ನೆಕ್ಸ್ಟ್ ವಿಡಿಯೋ ಮಾಡೋಣ. ನೋಡಿ ಇವ್ರದ್ದೆ. ಈಗ ಇಲ್ಲಿಗೆ ಮುಗಿಸೋಣ. ಈಗ ಈ ಕನ್ನಡ ಮಾತಾಡೋವರೆಗೂ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡ ಮಾತಾಡಬೇಕು. ಅವ್ರು ಕನ್ನಡ ಮಾತಾಡಲ್ವಾ, ದಯವಿಟ್ಟು ಖಾಲಿ ಮಾಡ್ಲಿ ಕರ್ನಾಟಕ. ಇನ್ನೊಂದ್ಸತಿ ಹೇಳ್ತಾ ಇದ್ದೆ, ಅವ್ರು ಅದೇ ಕೇಳ್ತಾ ಇದ್ರು, ಕರ್ನಾಟಕ ಮಾತಾಡಲ್ವಾ, ಕರ್ನಾಟಕ ಖಾಲಿ ಮಾಡ್ಕೊಳ್ಳಿ. ಅವ್ರಿಗೆ ಯಾವ ಸ್ಟೇಟ್ ಬೇಕು ಸ್ಟೇಟ್ ಅಲ್ಲಿ ಹೋಗ್ಲಿ. ಅರ್ಥ ಆಯ್ತಾ? ಇಲ್ಲಿ ಬಂದು ತಮಿಳಲ್ಲಿ ಮಾತಾಡಿ ತಮಿಳಲ್ಲಿ ನಾವು ದೌರ್ಜನ್ಯ ಮಾಡ್ತಿದ್ರೆ ಇಲ್ಲಿ ನಡೆಯಲ್ಲ. ಕರ್ನಾಟಕರ ಹತ್ರ ತಮಿಳು ನೀವೇನೋ ತಮಿಳ್ನಾಡಲ್ಲಿ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಕನ್ನಡವೇ ಮೊದಲು. ಪದೇ ಪದೇ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಕನ್ನಡವೇ ಮೊದಲು. ಇವ್ರು ಹೇಳಿದ ಭಾಷೆಗಳೆಲ್ಲ ನಾವು ಕೇಳಕ್ಕಾಗಲ್ಲ. ಕನ್ನಡ ಮಾತಾಡ್ಲೇಬೇಕು. 6 ತಿಂಗಳಲ್ಲಿ ಮಾತಾಡ್ತಿದ್ದು ಇವತ್ತು ನಾವು ಮೊಬೈಲ್ ಲೈವ್ ಮಾಡಿದ ತಕ್ಷಣ ಇಮಿಡಿಯೇಟ್ 1 ತಿಂಗಳಲ್ಲಿ ಕಲಿತಾರಂತ. ಇದೇ ನಿಮ್ ಜವಾಬ್ದಾರಿ. 6 ತಿಂಗಳಿಂದ ಹಾಕಿಲ್ಲ. ಈ ಕೂಡಲೇ ಎಚ್ಚೆತ್ಕೊಬೇಕಾಗ್ತದೆ. ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ಜರುಗಿಸಿಲ್ಲ ಅಂದ್ರೆ ನಾನು ಪತ್ರ ಹಾಕ್ತೀನಿ ಇವತ್ತು. ಆದ್ರೂ ಕ್ರಮ ಜರುಗಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡೋಣ ಅಂತ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನೋಡಿ, ನಮಸ್ಕಾರ.